ನೀರು ಕುಡಿಯಲು ಬಂದು ಕೆರೆಗೆ ಬಿದ್ದಿದೆ ಕಾಡಾನೆ ನರಳಾಟವನ್ನು ಅನುಭವಿಸ್ತಾ ಇದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನಲ್ಲಿ ಆಗಿರುವಂತಹ ಘಟನೆ ಇದು. ನೀರು ಕುಡಿಬೇಕು, ದಾಹ ಸೆಕೆ ಸೆಕೆ ಅಂತ ಬಂತು ಕೆರೆಗೆ. ನೀರು ಕುಡಿಯಕ್ಕೆ ಬಂದಿದ್ದೆ ಬಿದ್ದೋಗ್ಬಿಟ್ಟಿದೆ ಒಳಗಡೆ. ಕಾಫಿ ತೋಟದ ಕೆರೆಗೆ ಬಂದಿರುತ್ತೆ. ಈ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದು. ಕಾಡಾನೆಯ ಚೀರಾಟವನ್ನ ಕಂಡು ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೂಡ ನೀಡಲಾಗುತ್ತೆ. ಸುಮಾರು 1 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನ ನಡೆಸಿ ಆನೆಯ ರಕ್ಷಣೆಯನ್ನ ಮಾಡಲಾಗಿದೆ. ಕಾಡಾನೆಯನ್ನ ಕೊನೆಗೂ ಕೂಡ ರಕ್ಷಣೆ ಮಾಡಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು. ಕಾಡಾನೆಯನ್ನ ಕಂಡು ತೋಟಕ್ಕೆ ಬರಲಿಕ್ಕೆ ಕಾರ್ಮಿಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಆ ತೋಟದ ಮಾಲೀಕರು ಮಾಹಿತಿ ಕೊಡ್ತಾರೆ, ಹಿಂಗೆ ಬಿದ್ದೋಗ್ಬಿಟ್ಟಿದೆ, ನೀರು ಕುಡಿಯಕ್ಕೆ ಅಂತ ಹೇಳಿ ಬಂದಿತ್ತು, ಹಳ್ಳ ಇತ್ತು, ಆಗ್ಲಿಲ್ಲ, ಅದ್ರ ಕೈಲಿ ದಬಕ್ ಅಂತ ಒಳಗಡೆ ಬಿದ್ದೋಯ್ತು. ನೀರು ಕುಡಿಯಕ್ಕೆ ಅಂತ ಹೇಳಿ ಬಂದಿತ್ತಲ್ಲ, ದಾಹ ಆಗ್ಬಿಟ್ಟಿತ್ತು ಪಾಪ, ಎಲ್ಲೋ ನೀರು ಸಿಕ್ತು ಅಂತ ಹೇಳಿ ಹಾಕಿದೆ, ಸೊಂಡ್ಲು ಹಾಕಿದೆ, ಹಂಗೆ ಒಂಥರ ಸ್ಕಿಡ್ ಆಗುತ್ತೆ ಅದು. ನೆಲ ನೋಡಿ ನೀವು ಗಮನಿಸ್ತಾ ಇದ್ದೀರಿ, ಸ್ಕಿಡ್ ಆಗುತ್ತೆ ಅದು. ಸೊ ಬಂದಿದ್ದೆ ಏನಾಯ್ತು, ಕುಡಿಬೇಕಾದ್ರೆ ಸ್ಕಿಡ್ ಆಗಿ ಒಳಗಡೆ ಬಿದ್ದೋಯ್ತು. ಜೊತೆಗೆ ಆ ಒಂದು ತೋಟದ ಮಾಲೀಕರಿಗೆ ಮಾಹಿತಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಅವರು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಮಾಹಿತಿ ಕೊಡ್ತಾರೆ. ಈಗ ಕಾರ್ಯಾಚರಣೆಯನ್ನ ನಡೆಸಿ ಈಗ ಸೇಫ್ ಆಗಿ ಮೇಲ್ಗಡೆ ತಂದಿದ್ದಾರೆ. ಗೊತ್ತಿಲ್ಲಪ್ಪ, ನಾ ತೋಟದಿಂದ ಓಡಿಟ್ಟೇನೆ. അത് പോയി ചാല അത് പോയി ചാല കൊടുക്കും.